ನಾಗರಿಕ ಬಂಧುಗಳಿಗೆ ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ. ಇವತ್ತು ದಿನಾಂಕ 6/11/2025. ನಾವಿವತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಲೈವ್ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ, ರೈತರ ಅಥವಾ ಅನ್ನದಾತರ ಅನುಕೂಲಕ್ಕಾಗಿ KRS ರೈತ ಸಮೃದ್ಧಿ ಕೇಂದ್ರ ಅಂತೇಳಿ ಒಂದು ಕೇಂದ್ರವನ್ನು ಓಪನ್ ಮಾಡಲಾಗಿದೆ. ಅದು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ. ನೀವು ನೋಡ್ತಾ ಇದ್ದೀರಿ KRS ರೈತ ಸಮೃದ್ಧಿ ಕೇಂದ್ರ ಅಂತೇಳಿ. ಇದು ನಿಮ್ಮ ಲಾಭಕ್ಕಾಗಿ ನಮ್ಮ ಸೇವೆ. ಯಾರ ಲಾಭಕ್ಕಾಗಿ? ರೈತರ ಲಾಭಕ್ಕಾಗಿ KRS ಸೇವೆ ಅಂತೇಳಿ ಅತ್ಯುತ್ತಮ ಗುಣಮಟ್ಟದ ಬೀಜ, ರಸಗೊಬ್ಬರ, ಕೀಟನಾಶಕಗಳು ಹಾಗೂ ಕೃಷಿ ಯಂತ್ರೋಪಕರಣಗಳನ್ನು ಇಲ್ಲಿ ಖರೀದಿ ಮಾಡಿದಂಥ ಯಾವುದೇ ಒಂದು ಕಂಪನಿಯಿಂದ ಖರೀದಿ ಮಾಡಿದಂಥ ಅಥವಾ ಮೂಲ ಬೆಲೆಯಲ್ಲಿ ರೈತರಿಗೆ ನೀಡಿ ಅನ್ನದಾತ ಪ್ರಭುಗಳನ್ನು ಇನ್ನೂ ಹೆಚ್ಚು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಮತ್ತು ರೈತರ ಇವತ್ತಿನ ದಿನಮಾನಗಳಲ್ಲಿ ಯಾವುದೇ ಒಂದು ಕಂಪನಿಗೆ ಹೋದರೆ ಇಲ್ಲಿ ನೀವು ನೋಡ್ಬೋದು ಈ ಥರದ 5 ಕಾಲಿನ ಬಲರಾಮ್ ಹೆಸರಿನ ಒಂದು ಕಲ್ಟಿವೇಟರ್ ಇದೆ. ಇದು ಕೂಡ ರೈತ ಸಮೃದ್ಧಿ ಕೇಂದ್ರದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು. ಈ ಥರದ ಯಾವುದೇ ಒಂದು ರೂಟ್ ಕಲ್ಟಿವೇಟರ್ನ ತೆಗೆದುಕೊಳ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕಾಗುತ್ತೆ. ಇಲ್ಲಿಯೂ ಕೂಡ ನೀವು ನೋಡ್ಬೋದು, ಇದು ಕೂಡ ಕೃಷಿ ಉಪಯೋಗಿಗೆ 9 ತಾಳಿನ ರೆಂಟ್. ಹಾಗಾಗಿ ಈ ತರದ ಕೃಷಿ ಉಪಕರಣಗಳಿದಾವೆ. ಇದನ್ನ ಮೂಲ ಬೆಲೆಯಲ್ಲಿ, ನಾನು ಮುಂಚೆ ಹೇಳಿದಂಗೆ ಮೂಲ ಬೆಲೆಯಲ್ಲಿ KRS ರೈತ ಸಮೃದ್ಧಿ ಕೇಂದ್ರದಲ್ಲಿ ನಿಮಗೆ ಮೂಲ ಬೆಲೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಯಾವುದೇ ಮೋಸ ಇಲ್ಲದೆ ಯಾವುದೇ ಡೂಪ್ಲಿಕೇಟ್ ವಸ್ತುಗಳನ್ನು ನೀಡುವಂಥದ್ದಾಗಲಿ ಅಥವಾ ಕೆಡುವಂಥದ್ದು, ಬೇಗ ಕೆಡುವಂಥದ್ದು ರೈತರಿಗೆ ಬೇರೆ ಬೇರೆ ಕಂಪನಿಗಳು ಮಾಡ್ತಾರಲ್ವಾ, ಆ ಥರದ ಯಾವುದೇ ಸಮಸ್ಯೆಗೆ ಒಳಗಾಗುವಂಥ ಉಪಕರಣಗಳು ನಮ್ಮಲ್ಲಿಲ್ಲ. ಯಾವುದೇ ಉಪಕರಣಗಳಿದ್ರೂ ಕೂಡ ಗಟ್ಟಿಮುಟ್ಟಾದ ವಾರಂಟಿಯ, ಗ್ಯಾರಂಟಿಯ ಮತ್ತೆ ಬಾಳಿಕೆ ತಾಳಿಕೆ ಬರುವಂಥ ಉಪಕರಣಗಳನ್ನು ಮಾತ್ರ ಇಲ್ಲಿ ಮಾರಲಾಗುತ್ತೆ. ದಯವಿಟ್ಟು ಯಾರೆಲ್ಲ ನನ್ನ ರೈತ ಬಂಧುಗಳಿದ್ದೀರಿ, ಅನ್ನದಾತ ಬಂಧುಗಳಿದ್ದೀರಿ, ದಯವಿಟ್ಟು ನೀವು ಬಂದು ಇಲ್ಲಿ ನಿಮಗೆ ಬೇಕಾದಂಥ ನೂರಾರು ಉಪಕರಣಗಳಿದ್ದಾವೆ, ಯಂತ್ರೋಪಕರಣಗಳಿದ್ದಾವೆ, ಕೃಷಿ ಉಪಕರಣಗಳಿದ್ದಾವೆ, ರಾಸಾಯನಿಕ, ಕೀಟನಾಶಕ ಬೇಕಾದಂಥ ಎಲ್ಲ ರೀತಿಯಾದಂಥ ಸೇವೆಗಳನ್ನು KRS ರೈತ ಸಮೃದ್ಧಿ ಕೇಂದ್ರವನ್ನು ನೀಡಲಾಗುತ್ತೆ. ಇಲ್ಲಿ ಮೇವು ಕಟ್ ಮಾಡೋ ಮಿಷನ್ 2 HP 2 HP ಮೇವು ಕಟ್ಟುಗಳನ್ನು ಇವತ್ತು ಈ ಭಾಗದಲ್ಲಿ ಇತ್ತೀಚೆಗೆ ಹೈನುಗಾರಿಕೆಗೆ ಟ್ರ್ಯಾಕ್ಟರ್ಗಳ ಹಾವಳಿಯಿಂದಾಗಿ ಇವತ್ತು ಎತ್ತುಗಳು ಅಥವಾ ಗೋವುಗಳು, ಎಮ್ಮೆಗಳು, ಹಸು ಕರುಡುಗಳು ಕೂಡ ಇವತ್ತು ಕಡಿಮೆ ಆಗ್ತಾ ಇವೆ. ಆದರೂ ಕೂಡ ಇವತ್ತು ರೈತ ಏನಾದರೂ ಒಂದು ಬೆಳೆದಿದ್ದಾನೆ ಅಂತಂದಾಗ ಬೆಳೆನ ಅದನ್ನ ಮೇವು ಆಗಿರ್ಬೋದು, ಸೊಪ್ಪೆ ಆಗಿರ್ಬೋದು, ಬಣವೆ ಆಗಿರ್ಬೋದು, ಹುಲ್ಲಾಗಿರ್ಬೋದು, ಅದನ್ನ ಕಟ್ ಮಾಡುವಂತ 2 HP ಮಿಷನ್ ಇದೆ. 32,000 ರೂಪಾಯಿ ಇದರ ಮೂಲ ಬೆಲೆ. 6 ವರ್ಷ 6 ತಿಂಗಳು ವಾರಂಟಿ ಗ್ಯಾರಂಟಿ, 6 ಮಂತ್ 6 ತಿಂಗಳು ವಾರಂಟಿ ಮತ್ತು ಗ್ಯಾರಂಟಿಯನ್ನು ನೀಡಲಾಗುತ್ತೆ. ನೀವು ಇದನ್ನೇ ಬೇರೆ ಯಾವುದೋ ಒಂದು ಅನಧಿಕೃತ ಕಂಪನಿಗಳಲ್ಲಿ ತೆಗೆದುಕೊಳ್ಳಕ್ಕೆ ಹೋದ್ರೆ ಇದರ ಬೆಲೆ ಸರಿಸುಮಾರಾಗಿ ಒಂದು ಹತ್ರ 80,000 ರಿಂದ 90,000 ಇರುತ್ತೆ. ಆದ್ರೆ 40,000 ರಿಂದ 45,000. ಇದೆಷ್ಟು ನಮ್ಮಲ್ಲಿ 32,000. ಬೇರೆ ಬೇರೆ ಕಡೆಯಲ್ಲಿ 50,000 ರಿಂದ 60,000 ಇರುತ್ತೆ. ಆದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನಗೆ ನಾನು ಒಂದು ಸರಿ ಎಲ್ಲವನ್ನ ತೋರಿಸ್ಬಿಡ್ತೀನಿ. ತದನಂತರ ಇಲ್ಲಿನ ಇದನ್ನ ನಿರ್ವಹಣೆ ಮಾಡುವಂತ ಶ್ರೀಮತಿ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಯಾದಗಿರಿ ಜಿಲ್ಲಾ ಉಸ್ತುವಾರಿಗಳು ಹಾಗೂ ರೈತ ಸಮೃದ್ಧಿ ಕೇಂದ್ರದ ನಿರ್ವಾಹಕರು, ಮ್ಯಾನೇಜ್ಮೆಂಟ್ ಡೈರೆಕ್ಟರ್ MD ಶ್ರೀಮತಿ ದೀಪಾ ಮರ್ನೂರ್ ಅವರೇ ನಿಮಗೆ ಯಾವುದರ ಬೆಲೆ ಎಷ್ಟು, ಆಮೇಲೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ರೈತರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅನ್ನೋದನ್ನ ನಿಮಗೆ ಬಿಡಿಸಿ ತಿಳಿಸಿ ಹೇಳ್ತಾರೆ. ಈಗ ನಾನು ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಏನೆಲ್ಲ ವಸ್ತುಗಳಿದಾವೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಮೃದ್ಧಿ ಕಂಪನಿಯ ಪುಟ್ಟಿಗಳು ಇದಾವೆ. ಆಮೇಲೆ ಸಲ್ಲಿಕೆಗೆ ಹಾಕ್ಬೇಕಾದಂತ ಕಾವು ಅಂತಾರೆ. ಅಣ್ಣ ಬಂದ್ರೆ ನಿಶಾಂತ್ ಅಣ್ಣ ಬಂದ್ರು, ನಿಮ್ಗೆ ಅವ್ರ ಜೊತೆ ಕಮೆಂಟ್ ಕೊಡ್ತಾರೆ. ಆಮೇಲೆ ಇದು ಮಲ್ಸಿಂಗ್ ಸೀಟ್, ಗ್ರೀನ್ ಮ್ಯಾಟ್ ಅಂತ ಇದೆ. ಇದನ್ನ ನೀವು ಇತ್ತೀಚೆಗೆ ಬಹಳಷ್ಟು ಜನ ಉಪಯೋಗಿಸ್ತಿದ್ದಾರೆ, ಅದು ಇದೆ. ಆಮೇಲೆ ಎತ್ತುಗಳು, ಹಸುಗಳು, ಕರುಗಳು
ಬನ್ನಿ ಅವ್ರ ಜೊತೆ ನೀವು ಕಮೆಂಟ್ ಕೊಡಿ, ಹತ್ತ ಬನ್ನಿ. ಪ್ರೈಸ್ ನಾನು ಲೈವ್ ಮಾಡ್ತೀನಿ. ಕರುಗಳಿಗೆ, ಹಸುಗಳಿಗೆ ಏನು ಕಟ್ಟಲಿಕ್ಕೆ, ಅವ ಅಂದ ಚಂದವನ್ನ ಕಾಣಲಿಕ್ಕೆ, ಮತ್ತೆ ನಮ್ಮ ಪದ್ಧತಿ ಏನಿದೆ ಸಿಂಗರಿಸುವಂತ ಪದ್ಧತಿಯನ್ನ ಉಳಿಸಿ ಬೆಳೆಸುವಂತಕ್ಕೆ ಇದಕ್ಕೇನಂತಾರೆ ಗಂಟಿ ಇದೆ. ಆಮೇಲೆ ಕೊರಳು ಪಟ್ಟಿಗಳು ಇದಾವೆ. ಆಮೇಲೆ ದಾರ, ಮೂಗುದಾರ ಇದೆ, ಮೂಗುದಾರ ಇದೆ. ಆಮೇಲೆ ಬಾರ್ಕೋಲ್ ಇದೆ, ನೀವು ಗಮನಿಸ್ತಾ ಇರ್ಬೋದು. ಬಾರ್ಕೋಲ್ ಇದೆ. ಆಮೇಲೆ ಪುಟ್ಟಿಗಳು, ಕೃಷಿ ಚಟುವಟಿಕೆಗೆ ಬೇಕಾದಂತ ಗಟ್ಟಿಮುಟ್ಟಾದ ಮತ್ತೆ ಕ್ವಾಲಿಟಿಯ ಪುಟ್ಟಿಗಳಿದಾವೆ. ತಾಳಿಕೆ ಬಾಳಿಕೆ ಬರುವಂತ ವಾರಂಟಿ ಗ್ಯಾರಂಟಿಯ ಪುಟ್ಟಿಗಳಿದಾವೆ. ಪ್ಲಾಸ್ಟಿಕ್ ಸಲಿಕೆ ಕೂಡ ಬಂದಿದೆ, ನಾವು ಗಮನಿಸಬಹುದು. ಸಲಿಕೆಯಲ್ಲಿ ಕೂಡ ನಾವು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡುವಂತದ್ದು. ಪ್ಲಾಸ್ಟಿಕ್ ನ ಮೆಕ್ಕೆಜೋಳ ರಾಶಿ ಮಾಡ್ಲಿಕ್ಕೆ, ಸಗಣಿ ಬೆಳಿಗ್ಗೆ, ಗಾರೆ ಕೆಲಸಕ್ಕೆ ಉಪಯೋಗಿಸುವಂತ ಪ್ಲಾಸ್ಟಿಕ್ ಸಲಿಕೆಗಳು ಕೂಡ ಬಂದಿದ್ದಾವೆ. ಆಮೇಲೆ ಇದೇನು ಸರ್? ಅದು ಫ್ರೆಶ್ ಕಟ್ರ್ ಇಲ್ಲಿದೆಯಲ್ಲ, ನಾವು ನೋಡ್ತಾ ಇದ್ದೀವಿ. ಫ್ರೆಶ್ ಕಟ್ರ್ ಮೆಷಿನ್. ಹುಲ್ಲನ್ನ ಕಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಯಾವ ತರ ಹಿಡಿಬೇಕು? ಅದು ಸೈಡ್ ಅಲ್ಲೇ. ನೋಡಿ, ನಮಗೂ ಕೂಡ ಇದು ಹೊಸದು. ಇದನ್ನ ನಾವು ತಿಳ್ಕೊಳ್ತಾ ಹೀಗೆ ಇದೇನು ಸರ್? ಅದು 3 HP ಕಟ್ ರೂಟ್ರ್ ನಡೀತೆ. ಮಿನಿ ಕಲ್ಟಿವೇಟರ್ ಏನ್ ಕೆಲಸ ಮಾಡ್ತಾ ಇದೆ? ಅಡಿಕೆ ತೋಟ, ಕಬ್ಬಿನಲ್ಲಿ ಅಂದ್ರೆ ನೆಲವನ್ನು ಅಗಿಯೋದು. ದೊಡ್ಡ ದೊಡ್ಡ ಭೂಮಿಯಲ್ಲಿ ನಾವು ಉಳುಮೆ ಮಾಡ್ಲಿಕ್ಕೆ, ಅಗಿಯಕ್ಕೆ, ಮಣ್ಣನ್ನ ಅಗದು ಕಸನ ಕಡ್ಡಿಗಳನ್ನ ಮುರಿಲಿಕ್ಕೆ, ಕಟ್ ಮಾಡಕ್ಕೆ, ಅಥವಾ ಮಣ್ಣನ್ನ ಹದವ ಮಾಡ್ಲಿಕ್ಕೆ ನಾವು ದೊಡ್ಡ ದೊಡ್ಡ ಗಾಡಿ ಇದ್ರೆ ಮಾತ್ರ ಬಳಸಬಹುದಂತ ನಾವು ಬಳಕತೀವಿ. ಆದ್ರೆ ಇದು ಸಣ್ಣ ರೈತರಿಗೆ, ಸಣ್ಣ ಹಿಡುವಳಿದಾರರಿಗೆ, ಮತ್ತೆ ವಿಶೇಷವಾಗಿ ತರಕಾರಿ ತೋಟಗಳಲ್ಲಿ ಮತ್ತೆ ಹಣ್ಣು ಹಂಪಲುಗಳು ಬೆಳೆಯುವಂತ ತೋಟಗಳಲ್ಲಿ ವಿಶೇಷವಾಗಿ ಇದನ್ನ ಬಳಸ್ತಾರೆ. ಇದು ಕೂಡ ರೈತರ ಅನುಕೂಲಕ್ಕಾಗಿ. ಇದು ಮೂಲ ಬೆಲೆ 24,000 ರೂಪಾಯಿ. ಇದನ್ನೇ ನೀವು ಬೇರೆ ಯಾವುದೋ ಒಂದು ಅನಧಿಕೃತ ಕಂಪನಿಯಲ್ಲಿ ತೆಗೆದುಕೊಂಡ್ರೆ ಹತ್ರ 30ರಿಂದ 40 ರೂಪಾಯಿ ತೆಗೆದುಕೊಳ್ತಾರೆ. ಆದ್ರೆ ಇಲ್ಲಿ ಕೇವಲ 24,000 ರೂಪಾಯಿ. ಆಮೇಲೆ ಇಲ್ಲಿ ಸಣ್ಣ ಇದಕ್ಕೇನೆ ಬಳಸ್ತಾರೆ 7 HP ರೂಟ್ರ್. ಅದು ನಮ್ಮ ಕಡೆ ಸ್ಟಾಕ್ ಇಲ್ಲ ಸರ್. ಮಿನಿ ಕಲ್ಟಿವೇಟರ್ಗೆ ತೋರಿಸಮ್ಮ. ಮಿನಿ ಕಲ್ಟಿವೇಟರ್ಗೆ ಅಟ್ಯಾಚ್ಮೆಂಟ್ ಆಗಿ ನಿಮ್ಗೆ ಯಾವ ರೂಪದಲ್ಲಿ ನೇಗ್ಲ ಕುಂಟೆ, 3 ತಾಳಿನ ರಂಟಿ, ಆಮೇಲೆ 5 ತಾಳಿನ ರಂಟಿ, 3 ತಾಳಿನ ರಂಟಿ, ಹರ್ಗೋ ಕುಂಟೆ, ಆಮೇಲೆ ಕಬ್ಬಿನ ಸಾಲ, ಬೋದ್ ಜಗ್ಗೋ ಕುಂಟೆ, ಮೆಕ್ಕೆಜೋಳ ಲೈನ್, ಮಲ್ಚಿಂಗ್ ಸೀಟ್, ತರಕಾರಿ ಬೆಳೆಕ್ಕೆ ಕಸ ಹೇಳ್ಬಾರ್ದು. ನೆಲದ ಅಂದ್ರೆ ಆಳಿನ ಖರ್ಚು ವೆಚ್ಚ ಕಮ್ಮಿ ಆಗಬೇಕು. ವಿತ್ ಮೇಲೆ ಮಲ್ಚಿಂಗ್ ಸೀಟ್ ಇರುತ್ತೆ, ಬೆಳೆ ಮಾತ್ರ ಮೇಲೆ ಇರುತ್ತೆ, ಕಸ ಎಲ್ಲ ತಳಗಡೆನೆ ಇದಾಗುತ್ತೆ. ಯಥೇಚ್ಛವಾಗಿ ತರಕಾರಿ ಬೆಳೆಯುವಂತ ಪ್ರದೇಶದಲ್ಲಿ ನೋಡ್ತೀವಿ. ಉದಾಹರಣೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ಟಮಾಟೆ ಬೆಳೆಯುವಂತ, ಮೆಣಸಿನಕಾಯಿ, ವಾಟರ್ ಮಿಲನ್, ಟೊಮೊಟೊ, ಏನು ಡನ್ ಮೆಣಸಿನಕಾಯಿ ಜಾಸ್ತಿ ಇರುತ್ತೆ. ಬಳಕೆ ಮಾಡ್ತಾರೆ. ಆಮೇಲೆ ಇನ್ನೇನು ವಿಶೇಷ? ಇವು ಅದೇ ಬ್ರಷ್ ಕಟ್ರ, ಹುಲ್ಲು ಹೊಡೆಯೋ ಇದು ಕುಡುಗೋಲು ಕೂಡ ನೋಡ್ಬೋದು. ನೈಲಾನ್ ವೈರ್ ಇದು ನೈಲಾನ್ ವೈರು. ಇವು ಕುಡುಗೋಲು ವಿತ್ ಕುರುಚಿಗೆ. ಅದು ಕುಡುಗೋಲು ವಿತ್ ಕುರುಚಿಗೆ 120 ರುಪೀಸು. ಏನು 90 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಹಿಂಗ್ ಹೇಳಿದ್ರೆ ಕುಡುಗೋಲು, ಹಿಂಗ್ ಮಾಡಿದ್ರೆ ಕುರುಚಿಗೆ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕುಡುಗೋಲು ಮತ್ತು ಕುರಿಪಿ ಅಂತ ಕರೀತೇವೆ. ಈ ಕಡೆ ಏನು ಮಧ್ಯ ಭಾಗದಲ್ಲಿ ಕುರುಚಿಗೆ ಅಂತ ಕರೀತಾರೆ. 2 in 1 ಬಳಸಲಿಕ್ಕೆ ಅನುಕೂಲವಾಗುವಂಥದ್ದು. ಮತ್ತೆ ಏನೋ ಕೂಡ ಗಂಟೆ, ದನಕರುಗಳಿಗೆ ಬಳಸುವಂತ ಗಂಟೆಗಳಾಗಿರ್ತವೆ. ಇನ್ನು ವೈಸರ್ 63 mm ಸ್ಪ್ರಿಂಕ್ಲರ್ ಪೈಪಿಗೆ. ಬಂಧುಗಳೇ, ಯಾರೆಲ್ಲ ಲೈವ್ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ. ಇದು ಅನ್ನದಾತರಿಗೆ, ಪ್ರತಿಯೊಬ್ಬ ಅನ್ನದಾತನಿಗೆ ತಲುಪಲಿ. ಆಮೇಲೆ ಕಡಿಮೆ ಮತ್ತು ಮೂಲ ಬೆಲೆಯಲ್ಲಿ ನೋಡಿ. ಇದು 2 in 1 ತೆಗಿಯಕ್ಕೆ, ಗಿಡ ತರಕಾರಿಯಲ್ಲಿ ಗಿಡ ಸುತ್ತ ತೆಗೆದು, ಆಮೇಲೆ ಆತರ ಸಣ್ಣ ಕೈ ತೋಟಗಳಿಗೆ ಆತರಕ್ಕೆಲ್ಲ ಇದು ಬಳಕೆ ಮಾಡುತ್ತೆ. ಇದಕ್ಕೇನು ಹೆಸರು? ಸಾಲಿನಲ್ಲಿ ತೆಗೆಯೋದಕ್ಕೆ. ಈಗ ನಾವು ಎಡೆಕುಂಟೆ ಹೊಡೆದಿರ್ತೀವಿ, ಆದ್ರೆ ಗಿಡ ಸುತ್ತಮುತ್ತ ಇರೋ ಕಳೆಗಳನ್ನ ತೆಗೆಯಕ್ಕಾಗಲ್ಲ. ಕೈಯಿಂದ ತೆಗೆದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಹಿಂಗ್ ಮಾಡ್ಬಿಟ್ರೆ ಇದು ತುಂಬಾ ಲೇಬರ್ ಸೇವ್. ಹತ್ತಿ ಗಿಡಗಳಾಗಿರ್ಬೋದು, ಎಲ್ಲಾ ತರದ್ದು ಮೆಕ್ಕೆಜೋಳ, ಯಾವ ತರದ ಬೆಳೆಗಳನ್ನು ಚಿಕ್ಕದಿಂದ ಮಾಡ್ಬೋದು. ಸ್ಪ್ರಿಂಕ್ಲರ್ಸ್ ಆಯ್ತು. ಆಮೇಲೆ ಇಲ್ಲಿ ಪುಟ್ಟಿಗಳು, ತಾಡ್ಪಲ್ ಹೇಳಿ ಅಲ್ಲಿದೆ. ಇದು ನೀವು ನೋಡ್ತಾ 30-40 ಸೈಜಿನ ತಾಡ್ಪಲ್. ನಾವು ಯಾವುದಾದ್ರೂ ಒಂದು ಕೃಷಿ ಸಂದರ್ಭದಲ್ಲಿ ಬೆಳೆಗಳನ್ನ ರಕ್ಷಣೆ ಮಾಡಲಿಕ್ಕೆ,
ಆಮೇಲೆ ಅದನ್ನ ಮಷೀನ್ಗೆ ಹಾಕ್ಲಿಕ್ಕೆ ಅಥವಾ ಒಣ ಹಾಕ್ಲಿಕ್ಕೆ, ಆಮೇಲೆ ಅದನ್ನ ಮಳೆಯಿಂದ ತಡಿಲಿಕ್ಕೆ ಬೇಕಾದಂತ ಒಂದು ತಾಡ್ಪಲ್ ಕೂಡ ಇಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲಿ ಒಂದು ಹೊಸ ರೀತಿಯಾದಂತಹ ಮಷೀನ್ ಇದೆ. ತೋಟದಲ್ಲಿ ಈಗ ದೊಡ್ಡ ಮರಗಳಿಗೆ ಸ್ಪ್ರೇ ಮಾಡೋದಕ್ಕೆ HTP ಸ್ಪ್ರೇಯರ್. HTP ಅಂದ್ರೆ ಈ ಹೈ ಪ್ರೆಷರ್ ಸ್ಪ್ರೇಯರ್. ಹೈ ಪ್ರೆಷರ್ ಸ್ಪ್ರೇ. ಈಗ ನಾವು ಸಣ್ಣ ಮಷೀನ್ ಇಂದ, ಪಂಪ್ ಇಂದಾಗ್ಲಿ ಅಥವಾ ಸಣ್ಣ ಗನ್ನಿಂದಾಗ್ಲಿ ದೊಡ್ಡ ದೊಡ್ಡ ಗಿಡಗಳಿಗೆ ಔಷಧಿ ಹೊಡಿಲಿಕ್ಕೆ ಆಗೋದಿಲ್ಲ, ತೋಟಗಳಿಗೆ ನೀರು ಉಣಿಸ್ಲಿಕ್ಕೆ ಆಗಲ್ಲ, ಎಲ್ಲ ಎಲೆಗಳಿಗೆ ಎಣ್ಣೆಯನ್ನ ಸರ್ಕ್ಯುಲೇಟ್ ಮಾಡಕ್ ಆಗಲ್ಲ. ಆದ್ರೆ ಈ ತರದ ಒಂದು ಯಂತ್ರದಿಂದ ನಮಗೆ ಎಷ್ಟು HP ಇದು? 3 HP, 3.5, 3.5 HP ಒಂದು ಮಷೀನ್ ಇದೆ. ಅದು ಸುಮಾರಾಗಿ ಎಷ್ಟು ದೂರ ಅಂದ್ರೆ 20ರಿಂದ 30 ಅಡಿ 20ರಿಂದ 30 ಅಡಿವರೆಗೂ ಕೂಡ ಎತ್ತರಕ್ಕೆ ಇದು ಯಾವುದೇ ನೀರನ್ನಾಗ್ಲಿ ಔಷಧಿಯನ್ನಾಗ್ಲಿ ಕಾರ್ ವೈಸರ್, ಆಮೇಲೆ ದನ ಕೊಠಡಿ ಕ್ಲೀನ್ ಮಾಡಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದನ್ನ ನೀವು ಗಮನಿಸ್ತಾ ಇರಬಹುದು. ಪೆಟ್ರೋಲ್ ಪಂಪ್ ರಿಯಲ್, ಇಲ್ಲಿ ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ, ಇದೇ ರೀತಿಯಾದಂತ ರಿಯಲಿ ಅನ್ನುವಂತ ಕಂಪನಿಯ ಒಂದು ಕೈ ಪಂಪ್ ಇದೆ. ಈ ಕೈ ಪಂಪ್ ನೀವೆಲ್ಲರೂ ಕೂಡ 2800 ನಮ್ಮಲ್ಲಿ ಇರುವಂತ ಪ್ರೈಸು. ಹೊರಗಡೆ 3500ರಿಂದ 4000 ಮಾಡ್ತಾರೆ. ಬ್ಯಾಟ್ರಿ ಆಪರೇಟೆಡ್ ನೋಡಿ. ನೀವು ಚಾರ್ಜ್ ಮಾಡ್ಬಿಟ್ರೆ ಒಂದು ದಿನ ಚಾರ್ಜ್ ಮಾಡಿದ್ರೆ ಒಂದು ದಿನ ನೀವು ಸಂಪೂರ್ಣವಾಗಿ ಇದನ್ನ 3 ಅವರ್ ಚಾರ್ಜ್ ಮಾಡಿದ್ರೆ ಒಂದು ದಿನ ಪೂರ್ತಿ ಹೋಗುತ್ತೆ ನೋಡಿ. ಕೇವಲ 3 ಅವರ್ 3 ತಾಸು ಚಾರ್ಜ್ ಮಾಡಿದ್ರೆ ಒಂದು ದಿನ ಸಂಪೂರ್ಣವಾಗಿ ಇದನ್ನ ಬಳಕೆ ಮಾಡಬಹುದು. ಈ ತರದ ನಾವು ಮೇಡಮ್ ಅವರು ಹೇಳ್ತಾ ಇದ್ರೆ ಇಲ್ಲಿ 2800 ಅಂತೆ. ಬೇರೆ ಕಡೆ 3500ರಿಂದ 4000. ಬೇರೆ ಕಂಪನಿಗಳಲ್ಲಿ ಅಥವಾ ಬೇರೆ ಅಂಗಡಿಗಳಲ್ಲಿ ಇದರಿಂದ 3500ರಿಂದ 4000 ರೂಪಾಯಿಗೆ, ಅಂದ್ರೆ ಮನ ಬಂದಂಗೆ ಅದನ್ನ ಮಾರುವಂತದ್ದು, ಲಾಭ ಪಡೆಯುವಂತದ್ದು ಬೇರೆ ಬೇರೆ ಯಾರು ಕೃಷಿ ಕೇಂದ್ರದವ್ರು ಮಾಡ್ತಾರೆ. ಆದ್ರೆ ರೈತ ಸಮೃದ್ಧಿ ಕೇಂದ್ರ ಇದು ಅನ್ನದಾತರ ಅನುಕೂಲಕ್ಕಾಗಿ ಅನ್ನುವಂತ ವಿಷಯದೊಂದಿಗೆ ಮಾಡಿರುವಂತದ್ದು. ಇದು ವಿಶೇಷವಾಗಿ ಮೊದಲ ಕಚೇರಿ ಶಿಗ್ಗಾವಿಯಲ್ಲಿ ಏನದು ಓಪನಿಂಗ್ ಮಾಡಲಾಗಿದೆ ಅಥವಾ ಪ್ರಾರಂಭ ಮಾಡಲಾಗಿದೆ. ಇದು ಮುಂದಿನ ದಿನಮಾನಗಳಲ್ಲಿ ಇದು ಮೇನ್ ಬ್ರಾಂಚ್ ಆಗಿರುತ್ತೆ. ಇದು ಮುಖ್ಯ ಬ್ರಾಂಚ್ ಕೂಡ ಹೌದು. ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯಕ್ಕೆ ಈ ತರದ ಏನದು ಕೃಷಿ ಸಮೃದ್ಧಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ರೈತರ ಅನುಕೂಲಕ್ಕಾಗಿ ಬೇಕಾದಂತ ಎಲ್ಲ ಸೌಲಭ್ಯ ಸೌಕರ್ಯಗಳನ್ನ ಮತ್ತೆ ವಸ್ತುಗಳನ್ನ ನೀಡುವಂತದ್ದು KRS ಪಕ್ಷ ಮಾಡುತ್ತೆ. ಆಮೇಲೆ ಇಲ್ಲಿ ಕೂಡ ನೋಡಬಹುದು ಮಿನಿ ಅಂತಾರೆ ನಮ್ಮ ಭಾಗದಲ್ಲಿ ಹಗ್ಗ. ನೀವು ಏನಾದ್ರು ಲೋಡ್ ಮಾಡಿ 24 mm ಟ್ರ್ಯಾಕ್ಟರ್ಗಳಿಗೆ ಚಕ್ರಿಗಳಿಗೆ ಲೋಡ್ ಮಾಡಿದಾಗ ಅದನ್ನ ಬಿಗಿಯಾಗಿ ಕಟ್ಟಲಿಕ್ಕೆ, ಚೀಲಗಳು ಬೀಳದಂಗೆ ಒಂದು ಸಂರಕ್ಷಣೆ ಮಾಡಲಿಕ್ಕೆ ಈ ತರದ ಹಗ್ಗಗಳನ್ನ ಬಿಗಿದು ಗಟ್ಟಿಮುಟ್ಟಾಗಿ ಅದನ್ನ ಕಾಪಾಡುವಂಥದ್ದು. ಅದು ಕೂಡ ಇಲ್ಲಿ ಬೇರೆ 230 ರೂಪಾಯಿ ಫರ್ kg. ಇದು 18 mm ಇಂದ ಹಿಡಿದು 24 mm ವರೆಗೂ 230. ನಾರ್ಮಲ್ ಅಂದ್ರೆ 3 mm ಇಂದ ಹಿಡಿದು 18 mm ವರೆಗೂ ಬರುವಂತಹ ಹಗ್ಗಗಳು 225 ರೂಪಾಯಿ ಫರ್ kg. ಅದು ಮಾಹಿತಿ ಇದೆ. ಇನ್ನೂ ಕೂಡ ಇಲ್ಲಿ ನಮ್ಮ ಕಡೆ ಇದನ್ನ ಮಗಡ ಅಂತಾರೆ, ಈ ಕಡೆ ಮುಕ್ಕಡ ಈ ತರ ಬೇರೆ ಬೇರೆ ಭಾಷೆಗಳಲ್ಲಿ. ಮತ್ತೆ ಕೊರಳಿಗೆ, ಹಸುಗಳಿಗೆ, ಕರುಗಳಿಗೆ ಕೊರಳಲ್ಲಿ ಕಟ್ಟಿ ಗಂಟೆ ಸೌಂಡ್ ಮಾಡ್ಲಿಕ್ಕೆ ಬೇಕಾಗುವಂತದ್ದು. ಮತ್ತೆ ಇಲ್ಲೆಲ್ಲ ಹಗ್ಗಗಳು, ಡ್ರಿಪ್ಪಿಂಗ್ ಪೈಪ್ ಅಲ್ವಾ, ಡ್ರಿಪ್ ಪೈಪ್ ಅಂತೇಳಿ. ಇದು ವಿಶೇಷವಾಗಿ ತರಕಾರಿ ಬೆಳೆಗಳಿಗೆ ಮತ್ತೆ ಮೆಣಸಿನ ಗಿಡ ಮತ್ತು ತೋಟಗಳಿಗೆ, ಆಮೇಲೆ ಇದೇನಿದೆ ಇದು ಬೆಳಿತಾರಲ್ಲ ಕಬ್ಬು, ಅಡಿಕೆ, ಎಲ್ಲ A to Z ಒಟ್ಟು ಮೆಕ್ಕೆಜೋಳಕ್ಕೆ ಅದಕ್ಕೂ ಕೂಡ ಅನುಕೂಲ ಬರುತ್ತೆ. ಆಮೇಲೆ ಇದು ಮಿನಿ ಸೈಕಲ್ ಎಡೆಕುಂಟೆ. ಇತ್ತೀಚಿನ ದಿನಮಾನಗಳಲ್ಲಿ ಎತ್ತುಗಳು ಅನ್ನುವಂಥದ್ದು ಕಡಿಮೆಗಳಾಗ್ತಾ ಇದ್ದಾವೆ, ಎತ್ತಿನ ಕೃಷಿ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದ್ದಾವೆ. ಆದ್ರೆ ಈ ತರದ ಯಂತ್ರಗಳಿಂದ, ಸಣ್ಣ ಪುಟ್ಟ ಯಂತ್ರಗಳಿಂದ 2 in 1 ಮತ್ತೆ ನೀವು ಮುಂದೆ ಗಮನಿಸಬಹುದು. ಮುಂದೆ ಕಸನ್ನ ಕಟ್ ಮಾಡ್ಕೊಂತ ಹೋದ್ರೆ ಇದು ಸಾಫ್ ಮಾಡ್ಕೊಂಡು ಹೋಗುತ್ತೆ. ಮಣ್ಣನ್ನ ಅದು ಕಟ್ ಮಾಡ್ಕೊಂತ ಹೋದಾಗ ಇದು ಸಾಫ್ ಮಾಡ್ಕೊಂತ ಹೋಗುತ್ತೆ. ಈ ತರದ ಯಂತ್ರಗಳು ಕೂಡ ಇಲ್ಲಿ ಸಿಗ್ತವೆ. ಆಮೇಲೆ ಇದು ಇದೆ ಸರ್, ಅದು ಫ್ರೆಶ್ ಕಟ್ ಉಳ್ಳೊಡೆ. ಅದು ಹೆಗಿಗೆ ಹಾಕೊಳ್ಳೋದಿರುತ್ತಲ್ಲ, ಇದು ಕೈಯಲ್ಲಿ ಗಾರ್ಡನ್ಗಳಲ್ಲಿ ಇದರಲ್ಲಿ. ಇನ್ನೊಂದು ನೀವು ಗಮನಿಸಿರ್ತೀರಿ, ಹೊಲ ಗದ್ದೆಗಳಲ್ಲಿ ಕೈಗೆ ಹೆಗಲಿಗೆ ಹಾಕೊಂಡು ಈ ತರ ಹುಲ್ ಕಟ್ ಮಾಡೋದಿರುತ್ತೆ. ಇದು ಯಾವ್ದಾದ್ರು ತೋಟಗಳಲ್ಲಿ, ಗಾರ್ಡನ್ಗಳಲ್ಲಿ ಇದನ್ನ ನಾವು ಮಷೀನ್ ಸಮಾನವಾದಂತ ನೆಲದಲ್ಲಿ ಕರೆಕ್ಟ್ ಅದನ್ನ ನೀವು ಬಳಕೆ ಮಾಡಬಹುದು. ಇಲ್ಲೆಲ್ಲ ರೈತ ಚಟುವಟಿಕೆಗೆ ಬೇಕಾದಂತ ಎಲ್ಲಾ ರೀತಿಯಾದಂತ ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ ಕೂಡ
ಅದು ಯಾರಿಗೆ ರೈತನಿಗೆ ಸಿಗ್ಬೇಕಾದಾಗ ರೈತ ಚಟುವಟಿಕೆಗೆ ಬೇಕಾದಂತ ಎಲ್ಲ ವಸ್ತುಗಳನ್ನ ಇಲ್ಲಿ ಮಾರಲಾಗುತ್ತೆ. ಅದು ಕೂಡ ಮೂಲ ಬೆಲೆಯಲ್ಲಿ, ಕಡಿಮೆ ಬೆಲೆಯಲ್ಲಿ. ಬುಕ್ಕು ಸೇರಿ ಮತ್ತು ಬುಕ್ಕು ಇರುತ್ತೆ. ಪುಸ್ತಕ, ಕೃಷಿ ಚಟುವಟಿಕೆಗೆ ಬೇಕಾದಂತ ಪುಸ್ತಕಗಳನ್ನು ಕೂಡ ರೈತರ ಅನುಕೂಲಕ್ಕಾಗಿ ಅವರು ಓದಿ ಬುಕ್ಸ್ ಅವರು ರೈತರು ಓದಿ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬಹುದು, ಕೃಷಿಯಲ್ಲಿ ಯಾವ ರೂಪದ ಬದಲಾವಣೆಗಳನ್ನು ಮಾಡಬಹುದು, ಹೆಚ್ಚಿನ ಕೃಷಿಯನ್ನ ಮಾಡಲಿಕ್ಕೆ ಮತ್ತೆ ಏನಾದರೂ ಹೊಸ ವಿನ್ಯಾಸದ ಕೃಷಿ ಬೆಳೆಗಳನ್ನ, ಕೃಷಿ ಪದ್ಧತಿಗಳನ್ನ ಮಾಡಲಿಕ್ಕೆ ಬೇಕಾದಂತ ರೈತರ ಅನುಕೂಲಕ್ಕಾಗಿರುವಂತ ಪುಸ್ತಕಗಳನ್ನ ಕೂಡ ಇಲ್ಲಿ ಉಚಿತವಾಗಿ ನೀಡಲಾಗುತ್ತೆ. ಇಲ್ಲೆಲ್ಲ ಬಾಯ್ಗುದ್ಲಿ 2 in 1 ಅದು ಸಲಿಕೆ, ಬ್ಲೂ ಕಲರ್ ಕಬ್ಬಿಣದ ಕೊಡ್ಲಿ. ಒಟ್ಟಿನಲ್ಲಿ ಒಬ್ಬ ರೈತ ಕುಟುಂಬಕ್ಕೆ ಬೇಕಾದಂತ ಎಲ್ಲ, ಅದು ಸಣ್ಣದಿಂದ ಹಿಡಿದು ಒಂದು ಕುರ್ಚಿನಿಂದ ಹಿಡಿದು ದೊಡ್ಡ ಮಟ್ಟದ ಯಂತ್ರದವರೆಗೂ ಕೂಡ ಇಲ್ಲಿ ನೀಡಲಾಗುತ್ತೆ. ಎಷ್ಟು ರೇನ್ಕೋಟ್ಗಳು ಇದು ಗಮನಿಸಬಹುದು. ಮಳೆ ಬಂದಾಗ ನಾವು ಯಾವುದೋ ಒಂದು ಕೃಷಿ ಚಟುವಟಿಕೆಯಲ್ಲಿದ್ದಾಗ ಮಳೆಯಿಂದ ಯಾವ ರೀತಿಯ ರಕ್ಷಣೆ ಮಾಡ್ಕೋಬಹುದು, ಮಳೆಯಿಂದ ನಾವು ತಪ್ಪಿಸ್ಕೊಂಡು ನಮ್ಮ ಕೃಷಿ ಚಟುವಟಿಕೆಯನ್ನು ಮುಂದುವರಿಸಲಿಕ್ಕೆ ರೈನ್ಕೋಟ್ಗಳು ಕೂಡ ಇಲ್ಲಿ ಮಾರಲಾಗ್ತಾ ಇದೆ. ಇದು ಕೂಡ ಕಡಿಮೆ ಮೂಲ ಬೆಲೆ, ಕೇವಲ 70 ರೂಪಾಯಿ, 70ರಿಂದ 80 ರೂಪಾಯಿ ಇದು ಶುರುವಾಗುತ್ತೆ. ಈ ಥರದ ಇದು ಸ್ಪ್ರೇಯರ್, ಎಣ್ಣೆ ಪಂಪಿನ ಸ್ಪೇರ್ ಪಾರ್ಟ್ಸ್. ನೋಡಿ, ಇದು ಗನ್ ರೂಪದಲ್ಲಿದೆ. ಇದು ಯಾವುದಕ್ಕೆ ಬಳಕೆ ಮಾಡ್ತಾರೋ ಗೊತ್ತಿಲ್ಲ. ಅದು ವೆಹಿಕಲ್ ವಾಷರ್, ವೆಹಿಕಲ್ ವಾಷಿಂಗ್ ಇದು ಮಾಡಕ್ಕೆ. ಇನ್ನೊಂದು ಇದು ಏನು ಅಂಟು ಬಲೆ ಅಂದ್ರೆ ಈಗ ವಾಟರ್ ಮಿಲ್ಲೇನು ತರಕಾರಿಗಳನ್ನು ನಾವು ಕೀಟನಾಶಕದಿಂದ ತಡೆಗಟ್ಟಬೇಕಂತಂದ್ರೆ ಇದನ್ನ 1 ಎಕರೆಗೆ ಒಂದು 2 ರಿಂದ 3 1 ಎಕರೆಗೆ 10 ಪೀಸ್, 1 ಎಕರೆಗೆ 10 ಪೀಸ್ ಆ ತರ ಇಂದ ನಾವು ಇದು ಮಾಡಿದ್ರೆ ಒಂದು 6 ತಿಂಗಳು ಅಂದ್ರೆ ನಮ್ಮ ತರಕಾರಿ ಬೆಳೆ ಬರೋರಾಗೆ ನಮ್ದು ಏನು ಯಾವುದು ಕೀಟನಾಶಕ ಎಣ್ಣೆ ಯೂಸ್ ಮಾಡಿದ್ರೆ ಆರ್ಗಾನಿಕ್ ಅಲ್ಲಿ ತಯಾರು ಮಾಡ್ಬೋದು. ಆ ತರ ಇದನ್ನ ಯೂಸ್ ಮಾಡ್ಬೋದು. ಕೀಟಗಳ ನಿಯಂತ್ರಣ ಆಗುತ್ತೆ. ಇದು ಹಳದಿ ಅಂಟು ಬಲೆ ಅಂತ ಕರೀತಾರೆ. ಇದೇ ಥರದ ನೀಲಿ ಅಂಟು ಬಲೆಗಳು ಬರುತ್ತೆ. ಇದರಿಂದ ಕೀಟಗಳನ್ನ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡ್ಬೋದು. ಅಂದರೆ ಔಷಧಿ ಹೊಡಿಲಾರ್ದೆ. ಔಷಧಿ ಹೊಡೆದ್ರೆ ನಾವು ಅದನ್ನೇ ಆಹಾರವಾಗಿ ತಿಂತೀವಿ. ನಮ್ಮ ಹಣ್ಣುಗಳಿಗೆ ಇಲ್ಲ, ಅಲ್ಲಿ ಜಮೀನಲ್ಲಿ ಇವನ್ನ ನೆಡಬೇಕು, ಹಂಗೆ ನಿಲ್ಸೋದು. ಒಂದೊಂದು ಪೀಸ್, ಇದರಲ್ಲಿ 24 ಪೀಸ್ ಇರುತ್ತೆ. ಅಂಟಿರುತ್ತೆ ಅಷ್ಟೇ, ಓಡಾಡ್ತಾ ಇರ್ತವೆ. ಈ ಕಲರ್ಗೆ ಅಟ್ರಾಕ್ಟ್ ಆಗಿ ಬರ್ತವೆ, ಅದರಲ್ಲಿ ಅಂಟಿರುತ್ತೆ, ಅಂಟ್ಕೊಂಡು ನಿಂತು ಬಿಡ್ತವೆ. ಕಂಟ್ರೋಲ್ ಆಗ್ತವೆ. ಸೊ ಸಾಯ್ತವೆ. ಅಂದ್ರೆ ಜನರಿಗೆ ಅಂದ್ರೆ ಈ ಇರುವಂತ ಪೋರ್ಷನ್ ಅಲ್ಲಿ ಯಾವುದೇ ಆರ್ಗಾನಿಕ್ ಪ್ರಾಡಕ್ಟ್ ಬರಲ್ಲ. ಕೀಟನಾಶಕ ಎಣ್ಣೆ ಹೊಡೆದು 15 ತಿಂಗಳು ಎಲ್ಲಾ ತರದ ತರಕಾರಿ ಬೆಳೆಗಳಿಗೆ, ಎಸ್ಪೆಷಲಿ ಮತ್ತೆ ಕಲ್ಲಂಗಡಿ, ಮೆಣಸಿನ ಗಿಡ, ಇವಕ್ಕೆಲ್ಲ ಬಹಳ ಉಪಯೋಗ ಇದೆ. ಒಟ್ಟಾರೆ ತರಕಾರಿಗೆ ಆ ತರ ಇದನ್ನ ಅಂಟಿಸಿದ್ರೆ 1 ಎಕರೆಗೆ ಒಂದು 10 ಪೀಸ್ ಅಂಟಿಸಿದ್ರೆ ಸಾಕು. 6 ಮಂತ್ ಯಾವ್ದು ತೊಂದರೆ ಇಲ್ದಂಗೆ ಬೆಳೆ ಬಂದ್ಬಿಡುತ್ತೆ. ಮುಖ್ಯವಾಗಿ ರಸ ಹೀರುವಂತ ಜಾತಿಯ ಕೀಟಗಳು, ಕೀಟಗಳು ನಿಯಂತ್ರಣ. ರಸ ಪದ್ಧತಿ, ಹಣ್ಣಿನ ಬೆಳೆ ಪದ್ಧತಿಗಳಿಗೆ ಇದು ರಕ್ಷಣೆ ನೀಡುವಂಥದ್ದು. ಇದು ಕೂಡ ಗನ್ನುಗಳು, ಅಂದ್ರೆ ಸ್ಪ್ರೇಯರ್, ಎಣ್ಣೆ ಪಂಪಿನ ಸ್ಪೇರ್ ಪಾರ್ಟ್ಸ್, ಭಾಗಗಳು. ಇದು ಸೌಂಡ್ ಗನ್, ಮಂಕಿ ಗನ್, ಮಂಗ ನೋಡ್ಸಕ್ಕೆ. ಇದು ಯಾವ್ಯಾವ ರೂಪದಲ್ಲಿ ಬಳಕೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಟ್ಟಿನಲ್ಲಿ ರೈತರ ಅನುಕೂಲಕ್ಕಾಗಿ ಇದನ್ನ ಬಳಕೆ ಮಾಡಲಾಗುತ್ತೆ ಅನ್ನೋದು ಒಂದು. ಇದಕ್ಕೆ ಒಂದು ಮದ್ದು ಈ ಮದ್ದಲ್ಲಿರುವಂತ ಒಂದು ಹಳ್ಳವನ್ನು ಹಾಕಿಬಿಟ್ಟು ಒಂದು ಹನಿ ಇಲ್ಲಿ ಹಾಕ್ಬಿಟ್ಟು ಒಂದು ಹನಿ ನೀರು ಹಾಕಿ ಅಳಗಾಡಿಸಿ ಆ ಹಳ್ಳನ ಆಚೆ ತೆಗೆದು ಇದ್ರಲ್ಲಿ ಫ್ರೆಶ್ ಮಾಡಿದಾಗ ಸೌಂಡ್ ಡಮ್ ಅಂತ ಸೌಂಡ್ ಬರುತ್ತೆ. ಆ ಕಾರಣಕ್ಕಾಗಿ ಅದು ಮಂಗೆ ಅಲ್ಲಿ ನಿಲ್ಲುವಂತ ಕೆಲಸ ಆಗಲ್ಲ. ಆಮೇಲೆ ಸ್ಪ್ರೇಯರ್ಗಳು ಏನು ಪೆಟ್ರೋಲ್, ಇದು ಚಾರ್ಜರ್ ಪಂಪ್ಗಳು ಹಾಳಾಗ್ದೇನೆ ಚೆನ್ನಾಗಿ ಬಾಳಿಕೆ ಬರಬೇಕು. ಮನೇಲಿ ಕರೆಂಟ್ ಹೋದಾಗ ಅದನ್ನ ಉಳಿತಾಯ ಮಾಡಿಸ್ಕೋಬೇಕಂದ್ರೆ ಇದು ಏನು LED ಅಂದ್ರೆ ಬಲ್ಬ್ ಸಿಗುತ್ತೆ, ಆ ಬಲ್ಬ್ನ ಯೂಸ್ ಮಾಡ್ಕೋಬಹುದು. ಒಳ್ಳೆ ರೀತಿಯಲ್ಲಿ ಅನುಕೂಲತೆ, ಏನು ಕರೆಂಟ್ ಹೋದ್ರೂ ಇದು ಯೂಸ್ ಮಾಡ್ಕೋಬಹುದು. ಆ ಪಂಪ್ನು ಸೇಫ್ ಅಂಡ್ ಸೆಕ್ಯೂರಿಟಿ ಇರುತ್ತೆ, ಇದನ್ನು ಇದಾಗುತ್ತೆ. ಇನ್ನ ಇದು ಈ ಗನ್ನಿನ ವಿಶೇಷತೆ ಏನಂದ್ರೆ ಇದು ಮಿನಿಮಮ್ 1 ಸಾಲು ಹೊಡೆಯಲ್ಲಿ 3 ಸಾಲು ಹೋಗುತ್ತೆ. ಇದು ನೋಡ್ಬೋದು, ಇದು ಚಿಕ್ಕದಾಗಿ ಕಾಣಿಸುತ್ತೆ.
ಇದನ್ನ ನಾವು ದೊಡ್ಡದಾಗಿ ಮಾಡ್ಕೊಂಡಾಗೆ 3 ಸಾಲು ಒಂದೇ ಸಾರಿ ಹೋಗುತ್ತೆ, ಅಂದ್ರೆ 3 ಫುಟ್. ಈ ತರ ನಾವು ಎಕ್ಸ್ಟ್ರಾ ಮಾಡ್ಕೋಬೇಕು. ಒಂದೇ ಸರಿಗೆ 3 ಸಾಲೆಲ್ಲ ನಾವು ಸ್ಪ್ರೇ ಮಾಡಬೇಕು, ಎಣ್ಣೆ ಹೊಡಿಬೇಕಂತಂದ್ರೆ ಇದನ್ನ ಬಳಸ್ಬೋದು. ಇದನ್ನು ತುಂಬಾ ಈಸಿಯಾಗಿ ಬಳಸ್ಬೋದು. ಸೇಮ್ ಪೆಟ್ರೋಲ್ ಪಂಪು ಅಥವಾ ಚಾರ್ಜರ್ ಪಂಪ್ ಆಯ್ತು, ಯಾವುದೇ ಆಯ್ತು, ಅದು ನಮ್ಗೆ ಎಷ್ಟು ಅವೈಲಬಲ್ ಇದೆ. ನಮ್ಗೆ 2 ಲೈನ್ ಬೇಕಂದ್ರೆ 2 ಲೈನ್ ಹೊಡ್ಕೋಬಹುದು, 3 ಬೇಕಂದ್ರೆ 3 ಹೊಡ್ಕೋಬಹುದು. ಇಲ್ಲಿಗೆ ಪೈಪ್ ಅಟ್ಯಾಚ್ ಮಾಡ್ಕೋಬೇಕು. ಇದ್ರ ಜೊತೆ ಇದು ಎಕ್ಸ್ಟ್ರಾ ಯಾಕೆ ಕೊಟ್ಟಿರೋ ಕಾರಣ ಅಂದ್ರೆ ನಮ್ಗೆ 2 ಸಾಲ್ ಬೇಕಾಗುತ್ತೆ. ಆ 2 ಸಾಲ್ ಬೇಕಂದಾಗ ಇದನ್ನ ಆಫ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ 3 ಲೈನ್ ಬೇಕಂದ್ರೆ ಒಂದೇ ಸಾರಿ 3 ಲೈನ್ ಹೊಡ್ಕೊಂಡು ಹೋಗ್ಬೋದು. ಜಾಸ್ತಿ ಡೀಟೇಲ್ ಆಗುತ್ತೆ ಈ ವಿಡಿಯೋದ ನೋಡಲ್ಲ. ಅದೇ ರೀತಿ ಬೇರೆ ಬೇರೆ ಇದು ಡ್ರಿಪ್ಗೆ ಇನ್ಲೈನ್ ಲ್ಯಾಟ್ರಲ್ ಅಂತ ಕರೀತಾರೆ. ತರಕಾರಿಗೆ ಅಲ್ಲೇ ಒಳಗಡೆನೆ ಹೋಲ್ ಇರೋ ಅಂಥದ್ದು ಪೈಪ್ಗಳಿದೆ. ಆಮೇಲೆ ತೋಟಗಾರಿಕೆ ಬೆಳೆಯಬೇಕಾದಂಥ ನಾರ್ಮಲ್ ಲ್ಯಾಟ್ರಲ್ಸ್ 16 mm ಸಾಮಾನ್ಯವಾಗಿ ಬಳಸ್ತಾರೆ. ಆ ಸೈಜಿನೂ ಹೆಚ್ಚು ಸಿಗುತ್ತೆ. ಅದೇ ರೀತಿ ಇದು ಚಾಫ್ ಕಟ್ಟರು, ಮೇವು ಕಟಾವು ಯಂತ್ರ, ಈ ಥರದ್ದೆಲ್ಲ ಸ್ಟಾಕ್ ಇದ್ದಾವೆ. ತೂಕ ಯಂತ್ರ ಕೂಡ ಇದೆ. ಹಾಂ, ಆಮೇಲೆ ಇದು ರೋಟೋವೇಟರ್ ಬೇಕಾದಂಥ ಬ್ಲೇಡ್ಗಳು ಅವುಗಳು ಸಿಗ್ತವೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಹಣ್ಣು ಬೇರೆ ಬೇರೆ ಹೊಸ ಇನ್ನೋವೇಷನ್ಸ್ನು ಕೂಡ ಇಲ್ಲಿ ಇಡಲಾಗಿದೆ. ತರಕಾರಿ ಓಪನ್ ಮಾಡ್ತೀನಿ. ಇದು ತರಕಾರಿಗಳನ್ನ ಕಟಾವು ಮಾಡೋದಕ್ಕೆ ಕೈಯಿಂದ ಕಟ್ ಮಾಡೋಕ್ಕೆ ಸ್ವಲ್ಪ ಒಂದೊಂದ್ಸರಿ ನಾರಿದ್ದಾಗ ಎಲ್ಲ ಗಿಡನೇ ಹರ್ಕೊಂಬಂದ್ಬಿಡುತ್ತೆ, ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಕಾಯಿಗಳು ಲಾಸ್ ಆಗ್ತಿರುತ್ತೆ, ಹೂವೆಲ್ಲ ಕಿತ್ತು ಬರೋ ಸಾಧ್ಯತೆ. ಅದಕ್ಕೆ ಇದು ಬ್ಲೇಡ್ ಥರ ಇರುತ್ತೆ. ಇದರಲ್ಲಿ ಇದರಿಂದ ಸುಲಭವಾಗಿ ನಾವು ಹರಿಬೋದು. ಮೆಣಸಿನ್ಕಾಯಿ ಹರಿಯೋಕ್ಕಾಗ್ಬೋದು, ಟೊಮೆಟೊ, ಕಲ್ಲಂಗಡಿ, ಯಾವುದೇ ಥರದ ಹಣ್ಣುಗಳಿಗೂ ಇದು ಸುಲಭವಾಗಿ ಇಂಥ ಒಂದು ಸಣ್ಣ ಸಾಧನ ಅಂತ ಹೇಳ್ಬೋದು. ಅದೇ ರೀತಿ ವಾಟರ್ ಪೈಪ್ಗಳು, ಈರುಳ್ಳಿ ಚೀಲಗಳು ಇವೆಲ್ಲ ಇರ್ತವೆ. ತಗೋರಿ. ಬಂಧುಗಳೇ, ನೋಡಿದ್ರಲ್ಲ ಇಷ್ಟೊತ್ತು ರೈತರ ಅನ್ನದಾತರ ಅನುಕೂಲಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಕೂಡ ರೈತರು ಉಳಿಬೇಕು, ರೈತರ ಬದುಕಬೇಕು, ರೈತ ಬದುಕಬೇಕು, ರೈತ ಉಳಿಬೇಕು, ಇಡೀ ಜಗತ್ತಿಗೆ ಅನ್ನ ಹಾಕುವಂತ ರೈತನ ಉಳಿಸಬೇಕು ಅನ್ನುವಂತ ಒಂದು ಗುರಿ ಉದ್ದೇಶದೊಂದಿಗೆ, ಧ್ಯೇಯವಾಕ್ಯದೊಂದಿಗೆ ಇವತ್ತು ಈ ತರದ ಕೃಷಿ ಸಲಕರಣೆಗಳು, ಕೃಷಿಗೆ ಬೇಕಾದಂತ ಉಪಕರಣಗಳನ್ನ ಕಡಿಮೆ ಮತ್ತು ನಾವು ಯಾವುದೇ ಖರೀದಿ ಮಾಡಿದ ರೂಪದಲ್ಲಿ ಇದನ್ನ ಜನರಿಗೆ, ರೈತರಿಗೆ ಹಂಚುವಂತೆ ಮಾಡಿ ಇಲ್ಲೆಲ್ಲ ನೀವು ಕೂಡ ನೋಡ್ತಾ ಇರ್ಬೋದು. ಹಾಲು ಹಿಂಡಿ ಮಾರಲಿಕ್ಕೆ ಬೇಕಾದಂತ, ಶೇಖರಣೆಗೆ ಮಾಡ್ಕೋಬೇಕಾದಂತ, ಮತ್ತೆ ಅಳತೆಯ ಎಲ್ಲ ರೀತಿಯಾದಂತ ಒಂದು ಇಲ್ಲಿ ಮಾಡಲಾಗಿದೆ. ಕೊನೆಯದಾಗಿ ಹೇಳೋದಿಷ್ಟೇ, ಯಾರಿಗೆಲ್ಲ ನೀವು ಬಳಕೆ ಮಾಡಬಹುದಾದಂಥ ಮತ್ತೆ ನಿಮಗೆ ಬೇಕಾದಂಥ ಕೃಷಿ ಉಪಕರಣಗಳು ಆಧುನಿಕೆಯ ಈ ಒಂದು ಪ್ರಸ್ತುತ ದಿನಮಾನಗಳಿಗೆ ಅನುಕೂಲಕ್ಕೆ ಆಗುವಂಥ ಕೃಷಿ ಉಪಕರಣಗಳನ್ನು ಇಲ್ಲಿ ಬಳಕೆ ಮಾಡಲಾಗುತ್ತೆ. ಬಂಧುಗಳೇ, ಇದು ರೈತ ಸಮೃದ್ಧಿ ಕೇಂದ್ರ ಶಿಗ್ಗಾವಿಯಲ್ಲಿರುವಂಥದ್ದು. ಯಾರೆಲ್ಲ ಶಿಗ್ಗಾವಿ ಈ ಕಡೆ ಹುಬ್ಳಿಯಿಂದ ಸುಮಾರು 30ರಿಂದ 40 ಕಿಲೋಮೀಟ್ರು, ಈ ಕಡೆ ಹಾವೇರಿಯಿಂದ ಕೂಡ 20ರಿಂದ 30 ಕಿಲೋಮೀಟ್ರು, ಯಾರೆಲ್ಲ ಬಂದು ಇಲ್ಲಿ ಸಿಗುವಂಥ ಕೃಷಿ ಉಪಕರಣಗಳನ್ನು ತೆಗೆದುಕೋಬೇಕು ಅನ್ನುವಂಥ ಮನಸ್ಸಿದ್ದೀರಿ, ದಯವಿಟ್ಟು ಇಲ್ಲಿ ಬನ್ನಿ. ರೈತ ಸಂಪರ್ಕ ಕೇಂದ್ರದಲ್ಲಿ ಬಂದು ನೋಡಿ ನಿಮ್ಗೆ ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಂಡು ಮತ್ತೆ ಕಡಿಮೆ ಬೆಲೆಯಲ್ಲಿ ಮತ್ತೆ ವಾರಂಟಿ ಗ್ಯಾರಂಟಿ ಇರುವಂಥ ಏನದು ಬೆಲೆಯಲ್ಲಿ ಸಿಗುವಂಥ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಉಪಕರಣ ಮಾರಲಾಗ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಬಂದು ಈ ವಿಡಿಯೋನ ಹೆಚ್ಚು ರೈತ ಬಾಂಧವರಿಗೆ, ಅನ್ನದಾತರಿಗೆ ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಯಾವುದ್ಯಾವುದೋ ಖಾಸಗಿ ಕಂಪನಿಗಳು ಸುಮಾರು 10,000 ಇದ್ದಿರೋದನ್ನ 20,000ಕ್ಕೆ ಮಾರ್ತಾರೆ, 20,000 ಇರೋದನ್ನ 40,000ಕ್ಕೆ ಮಾರ್ತಾರೆ. ಅಲ್ಲಿ ರೈತರಿಗೆ ಅನ್ಯಾಯ ಆಗೋದು, ಮೋಸ ಆಗೋದು ನಡೀತಾ ಇದೆ. ಆದರೆ ಇಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವುದೇ ಮೋಸ, ವಂಚನೆ, ದ್ರೋಹ ಇಲ್ಲದೇ ನೇರವಾಗಿ ರೈತರಿಗೆ ಸಿಗಬೇಕಾದಂಥ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ನೀಡಲಾಗ್ತಾ ಇದೆ. ಸಾಧ್ಯ ಆದರೆ ನಾನು ಇಲ್ಲಿನ MD ಅವರು, ಇಲ್ಲಿನ ನಿರ್ವಾಹಕರ ಅಥವಾ ಇದನ್ನ ಮ್ಯಾನೇಜ್ ಮಾಡಿದವರು ಅಂತ ಶ್ರೀಮತಿ
ದೀಪಾ ಮರ್ನೂರ್ ಅವರ ಮೊಬೈಲ್ ನಂಬರ್ ಕೂಡ ಹಾಕ್ತೀನಿ. ಆ ನಂಬರ್ಗೆ ನೀವು ಸಂಪರ್ಕ ಮಾಡಿ ನಿಮಗೆ ಬೇಕಾದಂಥ ವಸ್ತುಗಳ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡ್ತಾ ಇರಿ. ಜೈ ಕರ್ನಾಟಕ ಮಾತೆ, ಜೈ KRS ಪಕ್ಷ. ಆಮೇಲೆ ಇಷ್ಟೊತ್ತು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಶಾಂತ್ ಬಂಕಾಪುರ್ ಅವರಿಗೆ ಮತ್ತೆ ಇಲ್ಲಿನ ಮ್ಯಾನೇಜ್ಮೆಂಟ್ ಮಾಡುವಂತ ದೀಪಾ ಮರ್ನೂರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಎಲ್ಲರೂ ನಮಸ್ಕಾರ.